ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶಶಿಕುಮಾರ. ಇವತ್ತಿನ ನನ್ನ ಪಾಠ ಪದ್ಯಗಳ ಸಾರಾಂಶಗಳು. ಅದರಲ್ಲಿ ಮೊದಲನೆಯದ್ದು, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲುವಿನ ಮುಖವೇ ಎಲ್ಲೆಲ್ಲಿಯೂ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿ ಚೈತ್ರವು. ಈ ಪದ್ಯಭಾಗವನ್ನು ಕವಿ ಬಸವರಾಜ ಸಾದರ ಅವರು ಬರೆದಿರುವ ಸಿಸಿ ಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿ ಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಕವಿ ಭಾರತೀಯರ ಹೊಸ ವರ್ಷದ ಮೊದಲ ದಿನವಾದ ಯುಗಾದಿಯ ಮಹತ್ವವನ್ನು ತಿಳಿಸುವಾಗ ಈ ರೀತಿ ಹೇಳಿದ್ದಾರೆ. ಯುಗಾದಿ ಹಬ್ಬದ ದಿನದಂದು ಹಿಂದಿನ ದಿನಗಳಲ್ಲಿ ಮಾಡಿದ ಪಾಪ ಕರ್ಮಗಳ ಕೊಳೆಯನ್ನು ತಿಕ್ಕಿ ಮೈ ತೊಳೆದುಕೊಂಡು ಶುಚಿಯಾಗಿರುವಂತೆ ಎಲ್ಲೆಲ್ಲಿ ನೋಡಿದರೂ ನಗುತ್ತಿರುವ ಸಂತೋಷದ ಮುಖಗಳೇ ಕಾಣುತ್ತವೆ. ಯುಗಾದಿಯಂದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಆಚರಣೆ ಇದೆ. ಆದರೆ ಇಲ್ಲಿ ಕವಿ ಬೇವು ಬೆಲ್ಲವನ್ನು ಸಮಾನವಾಗಿ ಕಾಣದೆ ಸಿಹಿಯಾದ ಬೆಲ್ಲದ ಸ್ಥಾನವನ್ನು ಹೆಚ್ಚಿಸಿ ಅದನ್ನು ಸುಖಕ್ಕೆ ಹೋಲಿಸಿದ್ದಾರೆ. ಬೇವಿನ ಕಹಿಯ ಸ್ಥಾನವನ್ನು ಕಡಿಮೆ ಮಾಡಿ ಅದನ್ನು ದುಃಖಕ್ಕೆ ಹೋಲಿಸಿ ಎಲ್ಲರಲ್ಲಿಯೂ ದುಃಖಕ್ಕಿಂತ ಸುಖವೇ ಹೆಚ್ಚಾಗಿ ಕಾಣುವಂತೆ ಎಲ್ಲರ ಮನದ ತುಂಬ ಸವಿ ಚೈತ್ರವೇ ತುಂಬಿದೆ ಎಂದು ಕವಿ ವರ್ಣಿಸಿದ್ದಾರೆ. ಇದು ಮೊದಲನೆಯ ಪದ್ಯವಾಯಿತು. ಎರಡನೆಯದಕ್ಕೆ ಹೋಗೋಣ. ಕೆಸರೊಳಿದ್ದರು ಮೇಲೆ ಬಾಂದಲವ ನೋಡಿ ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ ಮಸಗು ವಂಬುಜದಂತೆ ಧ್ಯೇಯದ ಕ್ವೆಸಕ್ಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ಈ ಪದ್ಯ ಭಾಗವನ್ನು ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಮಗ್ರ ಕಾವ್ಯದಿಂದ ಆಯ್ದು ಗುರಿ ಎಂಬ ಪದ್ಯದಿಂದ ಆರಿಸಿದೆ. ಕವಿ ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ಈ ರೀತಿ ಹೇಳಿದ್ದಾರೆ. ಕಮಲ ಅಥವಾ ತಾವರೆ ಕೆಸರಿನಲ್ಲಿದ್ದರೂ ಅದು ಆಕಾಶದಲ್ಲಿ ಅತಿ ದೂರದಲ್ಲಿರುವ ಸೂರ್ಯನ ಕಡೆಗೆ ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರೆದಾಡುತ್ತಾ ವಿಜೃಂಭಿಸುತ್ತಿರುತ್ತದೆ. ತಾವರೆಯ ಹಾಗೆಯೇ ಮಾನವನು ಸಹ ತನ್ನ ಧ್ಯೇಯದ ಕಾರ್ಯಕ್ಕೆ ಸಂಪೂರ್ಣವಾಗಿ ವಶವಾಗಿ ತನ್ನ ಗುರಿಯನ್ನು ಮುಟ್ಟಿ ಸಾರ್ಥಕತೆಯನ್ನು ಪಡೆಯಬೇಕು ಎಂದು ಕವಿ ಅಡಿಗರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಗಾಳಿ ಬಂದೆಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ. ಹಿಡಿದೊಳ್ದಾರಿಯೊಳ್ಳು ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಹೊನಲೊಳಗೆ. ಈ ಪದ್ಯ ಭಾಗವನ್ನು ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರು ಸಮಗ್ರ ಕಾವ್ಯದಿಂದ ಆಯ್ದ ಗುರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ಈ ರೀತಿ ಹೇಳಿದ್ದಾರೆ. ಗಾಳಿ ಬಂದ ಕಡೆಗೆ ನಮ್ಮ ಗುರಿಯನ್ನು ತಿರುಗಿಸಬಾರದು, ಅದು ಹೇಡಿತನವಾಗುತ್ತದೆ. ನಮ್ಮ ಗುರಿಯನ್ನು ತಪ್ಪಿಸಲು ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಅವರಿಗೆ ಶರಣಾಗಬಾರದು. ಹಾಗೆ ಮಾಡಿದರೆ ಅದು ಹೆಣ್ಣಿನತನವಾದಂತೆ ಆಗುತ್ತದೆ. ಅದಕ್ಕಾಗಿಯೇ ಹೆಣ್ತನವಾದಂತೆ ಆಗುತ್ತದೆ. ಅದಕ್ಕಾಗಿಯೇ ನಾವು ಹಿಡಿದ ಗುರಿಯ ದಾರಿಯನ್ನು ಬಿಡದೆ ಎಂತಹ ಕಷ್ಟದ ಪ್ರವಾಹವೇ ಎದುರಾದರೂ ಪೌರುಷದಿಂದ ಎದುರಿಸಿ ಬದುಕಿನ ಗುರಿಯನ್ನು ಸಾಧಿಸಬೇಕು ಎಂದು ಕವಿ
ಅಡಿಗರು ಈ ಪದ್ಯಭಾಗದಲ್ಲಿ ವರ್ಣಿಸಿದ್ದಾರೆ. 5ನೆಯ ಪದ್ಯ. ಹಾಕೋ ಕೊಂದಾರು ಗೋಳು ನೂಕುಕೊಂದುರು ಗೋಳು, ಬೊಬ್ಬೆ ಹೊಡೆದವೆ ಬಾಳೆ ಮೀನು ತಾನ ಚಿದಾನೋ, ಬೊಬ್ಬೆ ಹೊಡೆದಡವೆ ಬಾಳೆ ಮೀನು ಹೊಡೆದ ದಡವೆ ಬಾಳೆ ಮೀನು. ಈ ಪದ್ಯಭಾಗವನ್ನು ಜನಪದ ಗೀತೆಯಾದ ಮೂಡಲ್ ಕುಣಿಗಲ್ ಕೆರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಜನಪದ ಮೂಡಲ್ ಕುಣಿಗಳ ಕೆರೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ ಈ ಕೆರೆಯ ಜನರ ಬದುಕಿನ ಆಸರೆಯಾಗಿರುವುದನ್ನು ಕುರಿತು ಹೇಳಿದ್ದಾರೆ. ಮೂಡಲ್ ಕುಣಿಗಲ್ ಕೆರೆಯು ಕೃಷಿಕರ ಉಪಕಸುಬಾದ ಮೀನುಗಾರಿಕೆ ಜನರ ಬದುಕನ್ನು ನಿರ್ವಹಿಸಲು ಆಸರೆಯ ಊರುಗೋಳಾಗಿದೆ. ಮೀನುಗಳನ್ನು ಹಿಡಿಯುವುದಕ್ಕೆ ದೋಣಿಯನ್ನು ನಡೆಸಲು ಹುಟ್ಟಬೇಕು. ಇದನ್ನೇ ಜನಪದರು ಹಾಕೋ ಕೊಂದಾರು ಗೋಳು, ಹಾಕೋ ಕೊಂದಾರು ಗೋಳು, ನೂಕೋ ಕೊಂದಾರು ಗೋಳು ಎಂದು ಹೇಳಿದ್ದಾರೆ. ಮೀನುಗಾರರು ಬಲೆಯನ್ನು ಬೀಸಿ ಮೀನುಗಳನ್ನು ಹಿಡಿಯಲು ಹೋದಾಗ ಬಲೆಯಲ್ಲಿ ಸಿಲುಕಿಕೊಂಡು ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ವಿಲವಿಲ ಒದ್ದಾಡುವ ಪರಿಯನ್ನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನುಗಳು ಎಂದು ಜನಪದರು ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ. ಮೈಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ ಹೊಸತು, ಜೀವೋಲ್ಲಾಸ ಜಿಗಿತ ಭಾವವಿಲಾಸ ನೆಲ ಮುಗಿಲ ವಾಲಪ್ಪದೇನೆ ದಡೆದಂತಿದೆ. ಈ ಪದ್ಯಭಾಗವನ್ನು ಕವಿ ಬಸವರಾಜ ಸಾದರ ಅವರು ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಸವಿ ಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಕವಿ ಭಾರತೀಯರ ಹೊಸ ವರ್ಷದ ಮೊದಲ ದಿನವೇ ಯುಗಾದಿಯ ಮಹತ್ವ ತಿಳಿಸುತ್ತಾ ಈ ರೀತಿ ಹೇಳಿದ್ದಾರೆ. ಯುಗಾದಿ ಹಬ್ಬ ಬರುವ ಚೈತ್ರ ಮಾಸದಲ್ಲಿ ಚೈತ್ರ ಎಂದರೆ ವಸಂತ, ವಸಂತವೆಂದರೆ ಮತುಗಳ ರಾಜ. ಈ ಋತುವಿನಲ್ಲಿ ಅಂದ್ರೆ ಇಲ್ಲಿ ಋತುಗಳ ರಾಜ ಅಂತ ಹೇಳಬಹುದು ಅಂತ ಕಾಣುತ್ತೆ. ಈ ಋತುವಿನಲ್ಲಿ ಫಲ ಪುಷ್ಪಗಳು ಸಮೃದ್ಧವಾಗಿರುತ್ತವೆ. ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು. ಬೆಳಗಿನ ಸಮಯದಲ್ಲಿ ನಿದ್ರೆಯಿಂದ ಮೈಮುರಿದು ಮೇಲಕ್ಕೆ ಎದ್ದ ಜಗತ್ತಿನ ಪಕ್ಷಿ ಪ್ರಾಣಿಗಳು ಬಗೆ ಬಗೆಯ ಕೆಲಸಕ್ಕೆ ಬೇಗನೆ ಹೊರಟಂತೆ ಕಾಣುತ್ತಿವೆ. ಹೊಸ ಉಲ್ಲಾಸ ತುಂಬಿ ಭಾವನೆಗಳು ಚಿಗುರೊಡೆಯುತ್ತವೆ. ನೆಲದಿಂದ ಆಕಾಶದವರೆಗೂ ಮಂಗಳವಾದ್ಯಗಳು ನಡೆದಂತೆ ಕಾಣುತ್ತಿವೆ ಎಂದು ಕವಿ ಹೇಳುತ್ತಾರೆ. 8ನೇಯದ್ದು. ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು, ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು, ಬೆಲ್ಲಕ್ಕಿ ಹಿಂಡು ಗಟ್ಟಿ ಬಾಣಿಗೇನಿ ಹಾಕಿತು. ಅಂದ್ರೆ ಗಟ್ಟಿ ಬಾಣಿಗೆ ಏನಿ ಹಾಕಿತು. ಈ ಪದ್ಯಭಾಗವನ್ನು ಡಾಕ್ಟರ್ ಬಸವರಾಜ ಸಬರದ ಅವರ ಬರೆದಿರುವ ಪದಕಟ್ಟ ಹಾಡೇನ ಕವನ ಸಂಕಲನದಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಸಿದ್ಧಾರ್ಥನು ಬುದ್ಧನಾದ ರೀತಿಯನ್ನು ಮತ್ತು ಯುದ್ಧವನ್ನು ತೊರೆದ ಪ್ರೀತಿ ಕೊಟ್ಟಂತಹ ಕಥೆಯನ್ನು ಕೇಳಿರಿ ಎಂದು ಈ ರೀತಿ ಹೇಳುತ್ತಾರೆ. ಸಿದ್ಧಾರ್ಥನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದಾಗ ಮರವನ್ನು ತಬ್ಬಿಕೊಂಡು ಬೆಳೆದ ಬಳ್ಳಿಯಲ್ಲಿ ಹೂಗಳು ಅರಳಿ ನಗುತ್ತಿದ್ದವು. ಹಕ್ಕಿಯೊಂದು ತನ್ನ ಮರಿಯ ಬಾಯಿಗೆ ಆಹಾರ ಕೊಟ್ಟು ಹಾರಿತು. ಹುತ್ತದಿಂದ ಇರುವೆಗಳು ಗುಂಪಾಗಿ ಸಾಲುಗಟ್ಟಿ ನಡೆದವು. ಬೆಲ್ಲಕ್ಕಿಗಳು ಗುಂಪು ಗುಂಪಾಗಿ ಆಕಾಶಕ್ಕೆ ಏಣಿಯನ್ನೇ ಹಾಕುವಂತೆ ಹಾರಾಡುತ್ತಿದ್ದವು ಎಂದು ಕವಿ ಸೊಗಸಾಗಿ ವರ್ಣಿಸುತ್ತಾರೆ.
ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯು ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂದು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಲೆಂತು. ಈ ಪದ್ಯ ಭಾಗವನ್ನು ಕವಿ ಬಸವರಾಜ ಸಾದರ ಅವರು ಬರೆದಿರುವ ಸಿಸಿಫಸರ ಸುತ್ತು ಎಂಬ ಕವನ ಸಂಕಲನದಿಂದ ಆಯ್ದ ಕವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಕವಿ ಬಸವರಾಜ ಸಾದರ ಅವರು ಭಾರತೀಯರ ಹೊಸ ವರ್ಷದ ಮೊದಲ ದಿನವಾದ ಯುಗಾದಿ ಹಳತನ್ನು ಮರೆತು ಹೊಸದನ್ನು ಹೊತ್ತು ತರುವ ಸಂಭ್ರಮದ ದಿನ ಎಂದು ಈ ರೀತಿ ಹೇಳುತ್ತಾರೆ. ಹೊಸ ವರ್ಷದ ಮೊದಲ ದಿನವೇ ಯುಗಾದಿ ಬಂತು, ಸುಖದ ಸುಗ್ಗಿಯನ್ನು ತಂದು ಇಡೀ ಜಗತ್ತಿಗೆಲ್ಲ ಹೊಸತನವನ್ನೇ ತುಂಬಿದೆ. ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಭೂಮಿ ತಾಯಿಯು ಮದುವೆಗೆ ಅಲಂಕಾರಗೊಳ್ಳುವ ಹೆಣ್ಣಿನ ರೀತಿಯಲ್ಲಿ ಕಂಗೊಳಿಸುತ್ತಿದ್ದಾಳೆ ಎಂದು ಕವಿ ವರ್ಣಿಸುತ್ತಾರೆ. ಅಳಿಯಾಸೆಗಳ ಸುಳಿಗೆ ಸಿಲುಕಿದೆಳೆ ಮನವೇ, ನೆಲೆಯಿರದೆ ತೊಳಲುವುದು ಮನುಜ ಜೀವನವೇ. ನನಬೇಕು ಕೊನೆಬೇಕು ನರನ ಬಾಳುವೆಗೆ, ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ. ಈ ಪದ್ಯ ಭಾಗವನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಸಮಗ್ರ ಕಾವ್ಯ ಕೃತಿಯಿಂದ ಆಯ್ದ ಗುರಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಕವಿ ಗೋಪಾಲಕೃಷ್ಣ ಅಡಿಗರು ಬದುಕಿನಲ್ಲಿ ಒಂದೇ ಹೆಗ್ಗುರಿ ಇರಬೇಕು, ಅದನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ತಿಳಿಸುತ್ತಾ ಹೀಗೆ ಹೇಳಿದ್ದಾರೆ. ಮನುಷ್ಯನ ಮನಸ್ಸು ತನ್ನಲ್ಲಿ ಈಡೇರಿಸಲಾಗದ ಅಥವಾ ಕೀಳು ಆಸೆಗಳ ಸುಳಿಗೆ ಸಿಲುಕಬಾರದು. ಅಂತಹ ಸುಳಿಗೆ ಸಿಲುಕಿದರೆ ಮನುಷ್ಯನು ಜೀವನ ಪೂರ್ತಿ ಆಶಯವಿರದೆ ತೊಳಲುತ್ತಾನೆ. ಆದ್ದರಿಂದ ಕೀಳಾಸೆಗಳ ಸುಳಿಗೆ ಸಿಲುಕಲೇಬಾರದು. ಮನುಷ್ಯನ ಬದುಕಿಗೆ ಅರಳಲಿರುವ ಮೊಗ್ಗುಗಳ ರೀತಿ ಮನಸ್ಸು ಮತ್ತು ಗುರಿ ಇರಬೇಕು. ಪ್ರತಿದಿನದ ದುಡಿಮೆಯಿಂದ ಮಾತ್ರ ಮನುಷ್ಯನ ಹೆಗ್ಗುರಿ ಎಂಬ ಹೂವು ಫಲಿಸಿ ಬರುವುದಕ್ಕೆ ಸಾಧ್ಯ ಎಂದು ಕವಿ ವರ್ಣಿಸಿ ಹೇಳುತ್ತಾರೆ. ಇಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಂದನೆಗಳು.